Hi friends, welcome back to my channel. ನಾನು ನಿಮ್ಮ ಗೆಳತಿ ಹೌ ಟು ಗೆಟ್ ಪ್ರೆಗ್ನೆಂಟ್ ಫಾಸ್ಟ್ ಆ್ಯಂಡ್ ನ್ಯಾಚುರಲ್ ಆಗಿ ಹೇಗೆ ಒಂದು ಪ್ರೆಗ್ನೆನ್ಸಿ ಗರ್ಭವತಿ ಆಗೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೂಪರ್ ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಈಗಿನ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಜನ್ರೇಷನ್ ಆಗಿರ್ಬೋದು ತುಂಬಾ ಫಾಸ್ಟ್ ಆಗಿರ್ತಾರೆ. ಅದರ ಜೊತೆಗೆ ಅವರ ಕೆರಿಯರ್ ಮೇಲೆ ಅವರು ಫೋಕಸ್ ಮಾಡೋದ್ರಿಂದ ಒಂದು ಬೇಬಿ ಕನ್ಸೀವ್ ಮಾಡೋದಕ್ಕೆ ಅವರ ಫೋಕಸ್ಸು ಕಡಿಮೆ ಆಗೇ ಇರುತ್ತೆ. ಸೊ ಮದುವೆ ಆಗಿ ಸುಮಾರು ವರ್ಷಗಳ ನಂತರ ಒಂದು ಬೇಬಿಗೆ ಟ್ರೈ ಮಾಡ್ತಾ ಇರೋರಿಗೆ ತುಂಬಾ ಒಂದು ಪ್ರಾಬ್ಲಮ್ಸು ಫೇಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ರೀತಿ ಇದ್ದಾಗ ಈ ಕೆಲವೊಂದು ಸೂಪರ್ ಟಿಪ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನ್ಯಾಚುರಲ್ ಆಗಿ ಮತ್ತು ಫಾಸ್ಟಾಗಿ ಪ್ರೆಗ್ನೆನ್ಸಿಯನ್ನು ಕನ್ಸೀವ್ ಮಾಡ್ಬೋದು. IVF, IUI ಯಾವುದೂ ಇಲ್ಲದೆ ನ್ಯಾಚುರಲ್ ಆಗಿ ಹೇಗೆ ಕನ್ಸೀವ್ ಮಾಡೋದು, ಯಾವ ಫುಡ್ಸನ್ನು ನೀವು ತಗೋಬೇಕು, ಎಲ್ಲ ಡೀಟೇಲ್ಸು ವಿಡಿಯೋದಲ್ಲಿ ಸಿಗುತ್ತೆ. ಖಂಡಿತವಾಗ್ಲೂ ವಾಚ್ ಮಾಡಿ. ಮೊದಲನೇದಾಗಿ ಹೆಲ್ತಿ ಫುಡ್ ಹ್ಯಾಬಿಟ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಈಗ ನಾವಿರುವಂಥ ಪರಿಸ್ಥಿತಿ ಏನಿದೆ, ಪಲ್ಯೂಟೆಡ್ ಏರ್ ಮಧ್ಯೆ ಇದ್ದೀವಿ, ಪಲ್ಯೂಟೆಡ್ ವಾಟರ್ ಮಧ್ಯೆ ಇದ್ದೀವಿ, ಅಥವಾ ಪಲ್ಯೂಟೆಡ್ ಫುಡ್ ಅನ್ನು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಆದ್ದರಿಂದ ಒಂದು ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬೇಬಿಯನ್ನು ಕನ್ಸ್ಯೂಮ್ ಮಾಡೋದಕ್ಕೆ. ಸೊ ಆದ್ದರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್, ವೈಟಮಿನ್ಸ್ ರಿಚ್ ಆಗಿರುವಂಥ ನ್ಯಾಚುರಲ್ ಫುಡ್ಡನ್ನು ನಾವು ತಗೋಬೇಕು. ಆರ್ಗ್ಯಾನಿಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನೇ ತಿನ್ನೋದಕ್ಕೆ ಟ್ರೈ ಮಾಡಿ. ಆದಷ್ಟು ಬ್ರೈಟ್ ಕಲರ್ ಇರುವಂಥ ಫುಡ್ಸನ್ನೇ ತಿನ್ನೋದಕ್ಕೆ ಪ್ರಿಫರ್ ಮಾಡಿ. ಲೈಕ್ ಯೆಲ್ಲೋ, ಗ್ರೀನ್, ರೆಡ್ ಈ ರೀತಿ ಕಲರ್ಡ್ ಫುಡ್ಸಲ್ಲಿ ಜಾಸ್ತಿ ಒಂದು ವೈಟಮಿನ್, ಮಿನರಲ್ಸ್ ರಿಚ್ ಆಗಿರುವಂಥದ್ದು. ಲೈಕ್ ಆರೆಂಜಸ್ ಆಗ್ಬೋದು, ಬೆರ್ರೀಸ್ ಆಗ್ಬೋದು, ಅಥವಾ ಬೆಲ್ ಪೆಪ್ಪರ್ ಆಗ್ಬೋದು. ವೈಟಮಿನ್ C ರಿಚ್ ಆಗಿರುತ್ತೆ. ಅದ್ರ ಜೊತೆಗೆ ಜಾಸ್ತಿ ಒಂದು ಮಿನರಲ್ಸು, ಪೌಷ್ಟಿಕಾಂಶ ತುಂಬಿರುತ್ತೆ. ಆ ರೀತಿ ಒಂದು ಫುಡ್ಡನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಜಾಸ್ತಿ ಗ್ರೀನಿ ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರೀನಿ ಲೀವ್ಸ್ ಆಗಿರ್ಬೋದು, ಅದನ್ನು ಕನ್ಸಪ್ಷನ್ ಮಾಡೋದಕ್ಕೆ ಡೈಲಿ ಟ್ರೈ ಮಾಡಬೇಕು. ವೈಟಮಿನ್ C ರಿಚ್ ಫುಡ್ಡನ್ನು ತಗೊಳ್ಳೋದ್ರಿಂದ ಜೆಂಟ್ಸಲ್ಲಿ ಸ್ಪರ್ಮ್ಸ್ಗೆ ಆಗಿರ್ಬೋದು ಅಥವಾ ಲೇಡೀಸಲ್ಲಿ ಎಗ್ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ತಗೊಳ್ಳುವಂಥ ಫುಡ್ಡು ಮೈಂಡ್ಫುಲ್ ಆಗಿ ಇರಬೇಕು, ಗುಡ್ ಕ್ವಾಂಟಿಟಿಯಲ್ಲಿ ಇರಬೇಕು, ಗುಡ್ ಕ್ವಾಲಿಟಿಯಲ್ಲಿ ಇರಬೇಕು. ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಜಾಸ್ತಿ ಒಂದು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಡೈಲಿ. ಜಂಕ್ ಫುಡ್ಸ್, ಪ್ರೊಸೆಸ್ಡ್ ಫುಡ್ಸ್ ಮತ್ತು ಒಂದು ಫ್ರೈಡ್ ಫುಡ್ಸ್ ಇವುಗಳನ್ನೆಲ್ಲ ನೀವು ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವಂಥವ್ರು ಅವಾಯ್ಡ್ ಮಾಡಬೇಕು. ಈ ಫುಡ್ಸನ್ನ ಹೇಳ್ತಾ ಇರೋದು ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಫಾಲೋ ಮಾಡಬೇಕು. ಎರಡನೇ ಇಂಪಾರ್ಟೆಂಟ್ ಟಿಪ್, ಹೆಲ್ತಿ ಬಾಡಿ ವೆಯ್ಟ್. ನಿಮ್ಮ ಹೈಟ್ಗೆ ಸರಿಯಾದ ಒಂದು ವೆಯ್ಟನ್ನು ನೀವು ಮೇಂಟೈನ್ ಮಾಡಬೇಕು. ಓವರ್ ವೆಯ್ಟ್ ಇದ್ದರೆ ಖಂಡಿತವಾಗ್ಲೂ ಒಂದು ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಮಾಡೋದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಒಂದು ಕ್ರಾಸ್ಡ್ ಮೆಥಡಲ್ಲಿ ಇಮಿಡಿಯೇಟ್ ಆಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಖಂಡಿತವಾಗ್ಲೂ ಟ್ರೈ ಮಾಡಬಾರ್ದು. ಒಂದು ಸಸ್ಟೈನಬಲ್ ವೆಯ್ಟ್ ಲಾಸ್ ಮೆಥಡನ್ನು ಫಾಲೋ ಮಾಡಿ 3 to 4 months ಅಥವಾ 5 months ಟೈಮನ್ನು ತಗೊಂಡು ಗ್ರ್ಯಾಜುವಲ್ ಆಗಿ ವೆಯ್ಟ್ ಜಾಸ್ತಿ ಇರುವಂಥವ್ರು ಒಂದು ಮಾಡ್ರೇಟ್ ವೆಯ್ಟ್ ಬರೋದಕ್ಕೆ ಟ್ರೈ ಮಾಡಬೇಕು. ನಂತರ ಒಂದು ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡ್ಬೋದು. ಅಬ್ಡಾಮಿನಲ್ ಅಥವಾ ಕಿಬ್ಬೊಟ್ಟೆ ಅಥವಾ ಬೆಲ್ಲಿಯಲ್ಲಿ ಒಂದು ಫ್ಯಾಟ್ ಜಾಸ್ತಿ ಇತ್ತು ಅಂತ ಹೇಳಿದರೆ ಅದನ್ನು ಮೊದಲು ಕರಗಿಸೋದಕ್ಕೆ ಟ್ರೈ ಮಾಡಿ. ಅರ್ಲಿ ಮಾರ್ನಿಂಗ್ 30 minutes ಒಂದು ವಾಕಿಂಗನ್ನು ಮಾಡಿ, ಲೈಟ್ ಜಾಗಿಂಗನ್ನು ಮಾಡಿ. ಇಬ್ಬರು ದಂಪತಿಗಳು ನೀವು ವಾಕಿಂಗು ಮತ್ತು ಜಾಗಿಂಗ್ ಫ್ರೆಶ್ ಏರಲ್ಲಿ ಮಾಡ್ತಾ ಬಂದರೆ ನಿಮ್ಮ ಬಾಂಡಿಂಗು ಇಂಪ್ರೂವ್ ಆಗುತ್ತೆ, ನಿಮ್ಮ ಮೈಂಡು ಸಹ ಸ್ಟ್ರೆಸ್ ಫ್ರೀ ಆಗುತ್ತೆ. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಆಗೋದಕ್ಕೂ ಹೆಲ್ಪ್ಫುಲ್ ಆಗಿರುತ್ತೆ. ಅದರ ಜೊತೆಗೆ ವಾರದಲ್ಲಿ 3 ರಿಂದ 4 ಸಾರಿ ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು ಅಥವಾ ಜಿಮ್ಗೆ ಹೋಗೋದು ನಿಮಗೆ ಸಾಧ್ಯವಾದದ್ದು ರೂಢಿ ಮಾಡಿಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವಂಥ ದಂಪತಿಗಳು ಸ್ಮೋಕಿಂಗು ಮತ್ತು ಡ್ರಿಂಕಿಂಗನ್ನು ಅವಾಯ್ಡ್ ಮಾಡಬೇಕು. ಖಂಡಿತವಾಗ್ಲೂ ಈ ಒಂದು ಇಂಪಾರ್ಟೆಂಟ್ ಪೀರಿಯಡಲ್ಲಿ ನೀವು ಎರಡನ್ನೂ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಮಾಡೋದ್ರಿಂದ ಒಂದು ಸ್ಪರ್ಮ್ ಕ್ವಾಂಟಿಟಿ, ಕ್ವಾಲಿಟಿ, ಅದ್ರ ಜೊತೆಗೆ ಎಗ್ದು ಒಂದು ಹೆಲ್ತು ಸಹ ನಿಮಗೆ ಡೆಮಾಲಿಷ್ ಆಗುತ್ತೆ. ನೆಕ್ಸ್ಟು ಮತ್ತು ತುಂಬ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳಿದ್ರೆ, ನಿಮ್ಮ ಪೀರಿಯಡ್ಸು ರೆಗ್ಯುಲರ್ ಆಗಿ ಇರಬೇಕು. ಆ ರೀತಿ ನೀವು ನೋಡ್ಕೋಬೇಕು. ನಿಮ್ಮ ಪೀರಿಯಡ್ಸು 24 days-ಇಂದ 35 days ಇದೆ ಅಂತ ಹೇಳಿದರೆ ಅದು ನಾರ್ಮಲ್ ಸೈಕಲ್ ಅಂತ ಅರ್ಥ. ಈ ರೀತಿ ನೀವು ರೆಗ್ಯುಲರ್ ಆಗಿ ಸೈಕಲ್ ಆಗ್ತಾ ಇದೆಯಾ ಅಂತ ನೀವು ಗಮನದಲ್ಲಿ ಇಟ್ಕೋಬೇಕು. ಆ ರೀತಿ ಸೈಕಲ್ ರೆಗ್ಯುಲರ್ ಆಗಿ ಇಲ್ಲ ಅಂದರೆ ಕನ್ಸ್ಯೂಮ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂತ ಹೇಳಿದರೆ ಅದನ್ನು ಮೊದಲು ನಾರ್ಮಲ್ ಮಾಡಿಕೊಂಡು ನಂತರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂತ ಹೇಳಿದ್ರೆ ಓವ್ಯುಲೇಷನ್ನು ಸರಿಯಾಗಿ ಆಗೋದಿಲ್ಲ, ಅಥವಾ ಓವ್ಯುಲೇಷನ್ ಯಾವ ಟೈಮಲ್ಲಿ ಆಗುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಓವ್ಯುಲೇಷನ್ ಟೈಮ್ ತಿಳಿದೇ ನೀವು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಕನ್ಸೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಮತ್ತು ತುಂಬ ಇಂಪಾರ್ಟೆಂಟ್ ಟಿಪ್ ಒಂದು ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಅಂತ ಹೇಳಿದ್ರೆ, ಓವ್ಯುಲೇಷನ್ ಟೈಮ್ ಅಂತ ತಿಳ್ಕೊಳ್ಳೋದು. ನೋ ಯುವರ್ ಓವ್ಯುಲೇಷನ್ ಟೈಮ್ ಅಂದರೆ
ಲೇಡೀಸಲ್ಲಿ ಒಂದು ಓವ್ಯುಲೇಷನ್, ಒಂದು ಎಗ್ ರಿಲೀಸ್ ಅನ್ನೋದು ಆಗುತ್ತೆ. ಆ ಟೈಮನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಆ ಟೈಮಲ್ಲಿ ಒಂದು ಸಂಭೋಗವನ್ನು ನಡೆಸಿದ್ದೆ ಆದರೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಿಮ್ಮ ಒಂದು ಮೆನ್ಸ್ಟ್ರಲ್ ಸೈಕಲ್ ಏನಿದೆ ಅದನ್ನು ಕರೆಕ್ಟಾಗಿ ರೆಗ್ಯುಲೇಟ್ ಮಾಡಿಕೊಂಡು ಅದರ ಮಿಡ್ ಟೈಮಲ್ಲಿ ನಿಮಗೆ ಒಂದು ಓವ್ಯುಲೇಷನ್ ಅಂತ ಆಗುತ್ತೆ. ಆ ಟೈಮಲ್ಲಿ ನೀವು ಗಂಡ ಹೆಂಡತಿ ಮಿಲನವನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಪೀರಿಯಡ್ಸ್ ಡೇಟು 1ನೇ ತಾರೀಕು ಆಯಿತು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಪೀರಿಯಡ್ ಡೇಟು ನಿಮಗೆ 30ನೇ ತಾರೀಕು ಇದೆ ನೆಕ್ಸ್ಟ್ ಮಂತು ಅಂತ ತಿಳ್ಕೊಳ್ಳಿ. ಆ ಪೀರಿಯಡ್ ಸೈಕಲ್ನ ಮಧ್ಯಭಾಗದಲ್ಲಿ 14-15ನೇ ತಾರೀಕಲ್ಲಿ ನಿಮಗೆ ಒಂದು ಓವ್ಯುಲೇಷನ್ ಅಥವಾ ಎಗ್ ರಿಲೀಸ್ ಅನ್ನೋದು ಆಗುತ್ತೆ. ಆ ಒಂದು ಟೈಮನ್ನು ನಾವು ಫರ್ಟೈಲ್ ವಿಂಡೋ ಅಂತ ಕರಿತೀವಿ. ಆ ಟೈಮಲ್ಲಿ 5 ಡೇಸು ನೀವು ಒಂದು ಮಿಲನ ಕ್ರಿಯೆಯಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಎಗ್ ರಿಲೀಸ್ ಆಗೋ ಟೈಮ್ಗೆ ಸ್ಪರ್ಮ್ ಸಹ ನಿಮ್ಮ ಬಾಡಿಗೆ ಎಂಟರ್ ಆಗಿ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆದ್ದರಿಂದ ನಿಮ್ಮ ಓವ್ಯುಲೇಷನ್ ಟೈಮನ್ನು ಕರೆಕ್ಟಾಗಿ ತಿಳ್ಕೊಂಡು ಆ ಟೈಮಲ್ಲಿ ಒಂದು 5 to 6 ಡೇಸ್ ನೀವು ಆಲ್ಟರ್ನೇಟ್ ಡೇಸ್ ಒಂದು ಇಂಟರ್ ಕೋರ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ನೆಕ್ಸ್ಟ್ ಮಂತೆ ಕನ್ಸೀವ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದು ಓವ್ಯುಲೇಷನ್ ಕಿಟ್ ಅಂತ ಸಿಗುತ್ತೆ, ಅದನ್ನು ತೊಗೊಂಬಂದು ನೀವು ಮನೆಯಲ್ಲಿ ಟೆಸ್ಟ್ ಮಾಡಿಕೊಂಡು ಓವ್ಯುಲೇಷನ್ ಟೈಮಲ್ಲಿ ಒಂದು ಮಿಲನ ಕ್ರಿಯೆಯನ್ನು ನಡೆಸ್ಬೋದು. ಅಥವಾ ಮೆನ್ಸ್ಟ್ರಲ್ ಸೈಕಲ್ನ ಮಿಡ್ಲ್ ಡೇಸ್ ಏನಿದೆ ಅದು ಒಂದು ಓವ್ಯುಲೇಷನ್ ಪೀರಿಯಡ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ಒಂದು ಮಿಲನ ಕ್ರಿಯೆಯಲ್ಲಿ ತೊಡಗಿ ಒಂದು ಸಕ್ಸಸ್ಫುಲ್ ಫರ್ಟಿಲೈಸೇಷನ್ ಅನ್ನು ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ಇಂಪಾರ್ಟೆಂಟ್ ಟಿಪ್ಸನ್ನು ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಫಾಸ್ಟ್ ಆ್ಯಂಡ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಅನ್ನೋದು ಕನ್ಸೀವ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಸಿ ಯು. ಬಾಯ್.